ಶ್ರೀ ರಾಘವೇಂದ್ರ ಅಂತ ನಾಮಲೇಖನ ಮಾಡೋದ್ರಿಂದ ನಮಗೆಲ್ಲ ಇಷ್ಟಾರ್ಥಗಳು ನಮಗೆ ಲಭಿಸತ್ತೆ ಅಂತ ಹೇಳಿ ಎಲ್ಲ ಬರೀತಾರೆ. ನಾವು ಬರಿತಾ ಇದ್ದೀವಿ, ನೀವು ಬರೀರಿ ಅಂತ ಹೇಳ್ತಾರೆ. ಆ ಥರ ಭಕ್ತರ ಅನುಭವಗಳು ನಿಮ್ಮ ಹತ್ರ ಏನಾರ ಇದೆಯಾ? ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗೂ ಜೀವನದಲ್ಲಿ ಏನೋ ಒಂದು ನಾವು ಹೊಸ ಎಕ್ಸ್ಪೀರಿಯೆನ್ಸನ್ನು ಕೂಡ ನಾವು ಹೊಂದುತ್ತೀವಿ. ನಮ್ಮ ಚಾನಲ್ಲೇ ನೀವು ನೋಡ್ಬೋದು, ನೂರಾರು ಮಂದಿ ತಮ್ಮ ವಿಚಿತ್ರ ಅನುಭವಗಳನ್ನ ಹೇಳ್ಕೊಂಡಿದ್ದಾರೆ. ಆದರೆ ಅನೇಕರು ಹೇಳಲ್ಲ, ನಾವು ಬರೆದಿದ್ದೀವಿ ನೀವು ಬರೀರಿ ಅಂತ ಅಷ್ಟೇ ಅಂದ್ಬಿಡ್ತಾರೆ. ಅಂತರಂಗದಲ್ಲಿ ಅವ್ರಿಗೂ ಕೂಡ ಇರುತ್ತೆ, ಎಕ್ಸ್ಪೀರಿಯೆನ್ಸ್ಗಳಿರುತ್ತೆ, ಆದರೆ ಹೇಳಲಿಕ್ಕೆ ಅವರು ದಾಕ್ಷಿಣ್ಯ ಪಡ್ತಾರೆ. ಆದ್ದರಿಂದ ಇಷ್ಟು ಹೇಳಿದ ಮಾತ್ರಕ್ಕೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಅಂತೇನೂ ಇಲ್ಲ, ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಅವರು ಹೇಳಿರೋದಿಲ್ಲ ಅಷ್ಟೇ. ಹಾಗಾದರೆ ಎಲ್ಲರೂ ಯಾರೆಲ್ಲ ಬರೀತಾರೆ ಶ್ರೀರಾಘವೇಂದ್ರ ಅಂತ ಅವ್ರಿಗೆಲ್ಲರಿಗೂ ಫಲ ಸಿಕ್ಕತ್ತಾ? ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಬರಿಬೇಕಾದ್ರೆ ನಮ್ಮ ಉದ್ದೇಶ ಹೇಗಿರಬೇಕು ಹಾಗೂ ನಮ್ಮ ಶ್ರದ್ಧೆ ಹೇಗಿರಬೇಕು ಅದು ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಬಳ್ಳಾರಿಯವರು ಶ್ರೀಮತಿ ಶಿವಲೀಲಾ ಅನ್ನೋರನ್ನ ನಾನಿಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅವರು ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಬ್ಬರು ಮಹಿಳೆ. ಅವರು ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಬರಿಬೇಕು ಅಂತ ಅವರ ಸ್ನೇಹಿತರ ಮೂಲಕ ಅವರಿಗೆ ತಿಳಿಯುತ್ತೆ. ಆಮೇಲೆ ಅವರು ಬರೆದು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅವರೇ ಒಂದು ಸ್ವಂತ ಬ್ಯಾಂಕನ್ನು ಅವರು ಓಪನ್ ಮಾಡಿದ್ದಾರೆ. ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ದಲ್ಲ, ಒಂದು ಬ್ಯಾಂಕನ್ನೇ ಸೃಷ್ಟಿ ಮಾಡಿದ್ದಾರೆ. ಈಗ 10,000 ಮಂದಿ ಅವರ ಕೈ ಕೆಳಗಡೆ ಕೆಲಸ ಮಾಡ್ತಾರೆ. ಆಶ್ಚರ್ಯ ಆಗಲ್ವ ನಿಮಗೆ? ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಬರಿಬೇಕಾದ್ರೆ ಹಾಗೂ ರಾಯರ ಸೇವೆ ಮಾಡಬೇಕಾದ್ರೆ ನಮ್ಮ ಶ್ರದ್ಧೆ ಮುಖ್ಯ, ನಮ್ಮ ಗುರಿ ಮುಖ್ಯ, ಹಾಗೂ ನಾವು ಅದಕ್ಕೆ ಸಪೋರ್ಟಿವ್ ಆಗಿ ಏನು ಕೆಲಸಗಳು ಮಾಡ್ತೀವಿ ಅದು ಮುಖ್ಯ, ನಮ್ಮ ಪ್ರಯತ್ನ ಮುಖ್ಯ. ಇದೆಲ್ಲವನ್ನೂ ಕೂಡ ಇಟ್ಕೊಂಡು ನಾವು ಶ್ರೀರಾಘವೇಂದ್ರ ಅಂತ ಬರೆದ್ರೆ ಅದು ಖಂಡಿತ ನಮಗದು ಯಶಸ್ಸನ್ನು ನೀಡೇ ನೀಡುತ್ತೆ. ಅದಕ್ಕೆ ಶ್ರೀಮತಿ ಶಿವಲೀಲಾ ಅವರ ಮಾತನ್ನೇ ಈಗ ನೀವು ಕೇಳಿಸಿಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವಲೀಲಾ ಅಂತೇಳಿ, ನಮ್ಮದು ಎಲ್ಲರೂ ಬಳ್ಳಾರಿ ಜಿಲ್ಲೆ. ನಾನು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತಾಯಿದ್ದೆ. ಸೊ ಪ್ರತಿ ಗುರುವಾರ ಮಾಡ್ತಾಯಿದ್ದೆ, ಮಂತ್ರ ಎಲ್ಲ ಹೋಗಿ ಬರ್ತಾಯಿದ್ವಿ. ಸೊ ರಾಯರಂದರೆ ತುಂಬ ಸ್ವಲ್ಪ ಪ್ರೀತಿ ಆತ್ಮೀಯತೆ ಜಾಸ್ತಿ. ನನ್ನ ಆರಾಧ್ಯ ದೈವ ಅಂದ್ರೂ ತಪ್ಪಾಗಲಾರ್ದು, ಯಾಕಂದರೆ ರಾಯರ ನಾನು ಅಷ್ಟು ನಂಬ್ತೀನಿ. ಹಾಗೆ ಪೂಜೆ ಮಾಡ್ತಾಯಿದ್ದೆ. ಹಾಗೆ ನನಗೊಬ್ಬರು ವ್ಯಕ್ತಿ ಪರಿಚಯ ಆದರು, ಅನುಪಮ ಸಂಜೀವ್ ಪಾಟೀಲ್ ಅನ್ನೋರು ನನಗೆ ಪರಿಚಯ ಆದರು. ನನ್ನ ಜೀವನದಲ್ಲಿ ಅವ್ರ ಪರಿಚಯ ಆದಮೇಲೆ ಅವ್ರು ಅಂದರೆ ರಾಯರಿಗೆ ಇಷ್ಟೆಲ್ಲ ಪೂಜೆ ಭಕ್ತಿಯಿಂದ ಪೂಜೆ ಮಾಡ್ತೀಯಲ್ವ, ಸೊ ನಾನು ನಿನಗೆ ಒಂದು ನಾಮಲೇಖನ ಸಜೆಸ್ಟ್ ಮಾಡ್ತೀನಿ. ಅದು ನಿನಗೇನು ಸಂಕಲ್ಪ ಇದೆಯಲ್ಲ ಅದ್ರ ಮೇಲೆ ಅಂದ್ಕೊಂಡು ನೀನದು ಶುರು ಮಾಡು, ನಿನಗೆಲ್ಲ ಒಳ್ಳೆಯದಾಗುತ್ತೆ. 100 ಪುಸ್ತಕ ಬರ್ತವೆ, 1,00,000 ಬಾರಿ ಶ್ರೀ ರಾಘವೇಂದ್ರ ಅಂತ ಬರೀಬೇಕು. ಅದರಲ್ಲಿ 100 ಬುಕ್ಕಲ್ಲಿ 1,00,000 ಕಂಪ್ಲೀಟ್ ಆಗುತ್ತೆ. ಸೊ ನೀನು ತರಿಸ್ಕೊಂಡು ಯಾಕೆ ಬರಬಾರ್ದು ಅಂತ ನಂಗೆ ಅವ್ರು ಕೇಳಿದರು. ನಾನು ಸರಿ ಮೇಡಮ್ ಆಯಿತು, ನಾನು ಬರಿತೀನಿ, ನೀವು ತರಿಸ್ಕೊಡಿ ಅಂತ ಅವ್ರಿಗೆ ಹೇಳಿದೆ. ಸೊ ನಾವು ಇವತ್ತು ಅನುಪಮ ಸಂಜೀವ್ ಪಾಟೀಲ್ ಅವರಿಂದ ಆ ಬುಕ್ಗಳನ್ನ ತರಿಸ್ಕೊಂಡು ನಾನು ಸಂಕಲ್ಪ ಮಾಡಿ ಬರೆದು ಇವತ್ತು ನಂದು ಏನು ಆಸೆ ಆಕಾಂಕ್ಷೆ ಇದೆಯಲ್ಲ ಅದು ಈಡೇರಿದೆ, ಚೆನ್ನಾಗಾಗಿದೆ. ಒಳ್ಳೆ ಉನ್ನತ ಮಟ್ಟಕ್ಕೆ ರಾಯರು ನಮ್ಮನ್ನು ಕರೆದೊಯ್ತಿದ್ದಾರೆ. ಸೊ ರಾಯರಿಗೆ ನಾವು ಉಸಿರಿರೋವರೆಗೂ ಚಿರಋಣಿ, ನಮಗೂ ನಮ್ಮ ಮಕ್ಕಳಿಗೂ ತುಂಬ ಒಳ್ಳೆಯದಾಗಿದೆ ರಾಯರು ನಂಬಿದ ಮೇಲೆ. ಸೊ ನಾನು ಹೇಳೋದು ಒಂದೇ, ನಂಬ್ರಿ, ಅಂದರೆ ಜನ ನಂಬಬೇಡ್ರಿ, ದೇವರನ್ನ ನಂಬಿದರೆ ಯಾವತ್ತೂ ಕೈ ಬಿಡಲ್ಲ. ಭಕ್ತಿ ಮತ್ತು ನಂಬಿಕೆ ಇವೆರಡು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮಾಡಿದ್ದೀವಿ, ನಮಗೇನು ಆಗ್ತಾಯಿಲ್ಲ ಅಲ್ಲ, ರಾಯರನ್ನ ನಂಬ್ರಿ, ರಾಯರಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಬರೋದಲ್ಲದೆ ನನ್ನ ಕಡೆಯಿಂದ ಸುಮಾರು ಜನ ನಾನು ತರಿಸ್ಕೊಡ್ತೀನಿ. ಮಕ್ಕಳಾಗಲಾರ್ದವ್ರು ಕೂಡ ನಾವು ಬರಿಬೇಕು ಅಂದ್ಕೊಂಡಿದ್ದೀವಿ ಮೇಡಮ್, ಬರೋ ತರಿಸ್ಕೊಡ್ರಿ ಅಂತ ಹೇಳಿದ್ರು, ಅವ್ರಿಗೂ ತರಿಸಿದ್ದೀನಿ. ನನ್ನ ಕಡೆಯಿಂದ 4-5 ಜನಕ್ಕೂ ನಾನು ಬುಕ್ಸ್ ಕೊಡಿಸಿದ್ದೀನಿ, ಅವರು ಎಲ್ಲರೂ ಬರಿತಾ ಇದ್ದಾರೆ. ಸೊ ಇಷ್ಟರಲ್ಲಿ ಅವ್ರ ಜೀವನದಲ್ಲಿ ಆಗೋಂಥ ಮಿರಾಕಲ್ ಅವ್ರು ನನಗೆ ವಿಡಿಯೋ ಮಾಡಿ ಹಾಕ್ತಾರೆ. ಸೊ ನಾನು ಗುರುಗಳಿಗೆ ತಲುಪಿಸ್ತೀನಿ. ಹಾಗೆ ನಾನು ಯೂಟ್ಯೂಬ್ ಚಾನಲಲ್ಲಿ ನೋಡ್ತಿರ್ಬೇಕಾದ್ರೆ ವೆಂಕಟಾಚಾರ್ಯ ಗುರುಗಳು ಕೂಡ ಹೇಳ್ತಾ ಇದ್ರು ನಾಮಲೇಖನ ಬಗ್ಗೆ. ನಾಮಲೇಖನ ಬರೆದ್ರೆ ಏನೆಲ್ಲ ಜೀವನದಲ್ಲಿ ಪರಿವರ್ತನೆ ಆಗ್ತವೆ, ಏನೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ನನಗೆ ಅದನ್ನೆಲ್ಲ ಕೇಳ್ತಾ ಇದ್ದೆ. ನಾನು ಯಾವಾಗ ಇದು ಹೆಂಗೆ ಬರಿಬೇಕು, ಇದು ಹೆಂಗೆ ತರಿಸ್ಕೋಬೇಕು ಅಂತ ನನಗೆ ಗೊತ್ತಿದ್ದಿಲ್ಲ. ಸೊ ಅವಾಗೇ ತಾನೇ ನನ್ನ ಜೀವನದಲ್ಲಿ ರಾಯರ ಪರಿಚಯ ಮಾಡಿಕೊಟ್ಟಿದ್ದು ಅನುಪಮ ಸಂಜೀವ್ ಪಾಟೀಲ್ ಮೇಡಮ್ ಅವ್ರನ್ನ. ಅವ್ರು ಬಂದಮೇಲೆ ಅಂದರೆ ನಮ್ಮ ಜೀವನದಲ್ಲಿ ಅದ್ಭುತ ಮಿರಾಕಲ್ ನಡೆದಿದೆ. ಅವರು ರಾಯರ ಬಗ್ಗೆ ಹೇಳೋದಾಗಲಿ, ರಾಯರ ಬಗ್ಗೆ ನಮಗೆ ತಿಳಿಸಿರೋದಾಗಲಿ ತುಂಬ ನನಗೆ ಅನುಕೂಲ ಆಗಿದೆ. ಸೊ ಇವತ್ತು ನಾವು ಹೈಫೈ ಜೀವನ ಕೊಟ್ಟಿದ್ದೇನೆ ಅಂದರೆ ಅದು ರಾಯರಿಂದ. ಆ ರಾಯರಿನ ಸದಾ ಚಿರಋಣಿಯಾಗಿರ್ತೀವಿ ಅಂಥೇಳಿ ನನ್ನ ಅನುಭವ ಈ ಚಿಕ್ಕ ವಿಡಿಯೋ ಮುಖಾಂತರ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಇವಾಗ ಯಾರ್ಯಾರಿಗೆಲ್ಲ ಬುಕ್ಸ್ ತರಿಸ್ಕೊಟ್ಟಿದ್ದೆನಲ್ಲ ಅವ್ರ ಜೀವನದಲ್ಲಿ ಕೂಡ ಹೌದಕ್ಕ ಚೆನ್ನಾಗಿ ನಮ್ಮ ಜೀವನದಲ್ಲಿ ಮಿರಾಕಲ್ ನಡೀತಾ ಇದ್ದಾವೆ, ಆ ಬುಕ್ ಬರೆದಾಗ ಒಳ್ಳೆಯದಾಗಿದೆ ಅಂತ ನಾನು ಕೇಳ್ಪಟ್ಟೀನಿ. ಸೊ ನಾನು ಹೇಳೋದು ಒಂದೇ, ಯಾರಿಗೆಲ್ಲ ಕಷ್ಟ ಇದೆಲ್ಲ ರಾಯರನ್ನ ನಂಬಿ ರಾಯರ ನಾಮಲೇಖನ ಬರೀರಿ. ಎಷ್ಟೊಂದು ಸಂದರ್ಭಗಳಲ್ಲಿ ನಾನು ನೋಡಿದ್ದೀನಿ, ನಾವು ಶ್ರದ್ಧೆಯಿಂದನೇ ಬರೆದಿದ್ದೀವಿ ಶ್ರೀ ರಾಘವೇಂದ್ರ ಅಂತ 1,00,000 ಬಾರಿ.
ಆದರೆ ನಮಗೆ ನಾವು ಅಂದ್ಕೊಂಡಿದ್ದು ಯಾವುದು ನಮಗೆ ಫಲ ಸಿಕ್ಕಿಲ್ಲ ಅಂತ ಮೆಸೇಜ್ ಮಾಡ್ತಾರೆ. ಅಂಥವ್ರಿಗೇನು? ಅಂದರೆ ನಾವು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ, ಶ್ರದ್ಧೆಯಿಂದ ಬರಿತಾ ಇದ್ದೀವಿ, ಫಲ ಸಿಕ್ಕಿಲ್ಲ ಅಂತ ಹೇಳ್ತಾರಲ್ವ. ಅದಕ್ಕೆ ಹೇಳಿದ್ದು ನಮ್ಮ ಮಹಾಪ್ರಯತ್ನ ಬೇಕು. ಕೂತ್ಕೊಂಡು ನಾವು ಬರೆದು ರಾಯರಿಗೆ ಸಮರ್ಪಣೆ ಮಾಡಿದ ಮಾತ್ರಕ್ಕೆ ಅವರು ಫಲ ಕೊಡಲ್ಲ. ನಮ್ಮ ಪ್ರಯತ್ನ ಹೇಗಿದೆ, ನಮ್ಮ ಯೋಗ್ಯತೆ ಏನಿದೆ, ಅದೆಲ್ಲವನ್ನು ಕೂಡ ನಾವು ಗಮನಿಸಬೇಕು ತಾನೆ. ಅದೆಲ್ಲ ಇಟ್ಟುಕೊಂಡು ನಾವು ಶ್ರದ್ಧಾಭಕ್ತಿಗಳಿಂದ ಶ್ರೀರಾಘವೇಂದ್ರ ಅಂತ ಬರೆದ್ರೆ ಅದು ಖಂಡಿತ ಅದು ಯಶಸ್ಸನ್ನು ನೀಡುತ್ತೆ. ಶ್ರೀಮತಿ ಶಿವಲೀಲಾ ಅವರೇ ಇದಕ್ಕೂ ಕೂಡ ಸ್ಪಷ್ಟವಾಗಿ ಉತ್ತರವನ್ನು ಹೇಳ್ತಾರೆ. 1,00,000 ಬಾರಿ ಬರೆದ ಪುಸ್ತಕಗಳನ್ನ ನಾವು ಏನು ಮಾಡಬೇಕು? ಶ್ರೀರಾಘವೇಂದ್ರ ಅಂತ ಒಟ್ಟು ನಾವು ಬರೆಯೋಕ್ಕೆ 100 ಪುಸ್ತಕಗಳನ್ನು ನಾವು ಕೊಡ್ತೀವಿ. ಅದನ್ನು ನೀವು ನಮಗೆ ವಾಪಸ್ ಕೊಟ್ಟರೆ ನಾವು ಕಾಶಿ ಮಂತ್ರ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ. ಆದರೆ ಇದಕ್ಕಿಂತ ನಿಮಗೆ ಹೆಚ್ಚಿನ ಫಲ ಸಿಗಬೇಕು ಅಂದರೆ ನೀವು ಮನೆಯಲ್ಲೇ ಅದನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಬೇಕು. ಅದಕ್ಕೆ ನಾವೊಂದು ವೃಂದಾವನ ನಿರ್ಮಾಣ ಮಾಡಿದ್ದೀವಿ. ಆ ವೃಂದಾವನವನ್ನು ನಾವು ನಿಮಗೆ ಕಳಿಸಿಕೊಡ್ತೀವಿ. ಆ ವೃಂದಾವನದಲ್ಲಿ ನೀವು ಬರೆದ ಪುಸ್ತಕಗಳನ್ನು ಇಟ್ಟರೆ ಅದು ಒಂದು ಯಂತ್ರ ಥರ ಕೆಲಸ ಮಾಡುತ್ತೆ. ಭಕ್ತರ ಅನುಭವ ಕೇಳಿಸಿಕೊಳ್ಳಿ. ನಾಮಲೇಖನ ಬರೆದ ಮೇಲೆ ಏನು ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ಕ್ವಶನ್ ಇದೆ. ಸೊ ವೆಂಕಟಾಚಾರ್ಯ ಕೂಡ ಯೂಟ್ಯೂಬಲ್ಲಿ ತಿಳಿಸಿದ್ದಾರೆ ಏನೆಲ್ಲ ಮಾಡಬೇಕಂತೇಳಿ. ನಾಮಲೇಖನ ಬರೆದಿದ ಮೇಲೆ ನಮ್ಮ ಮನೆಯಲ್ಲೇ ಒಂದು ಬೃಂದಾವನ ತರಿಸ್ಕೊಂಡ್ಬಿಟ್ಟು ಅದರಲ್ಲಿ ಅನುಷ್ಠಾನ ಮಾಡ್ತಾ ಹೋಗಿ ಅದು ಮಂತ್ರ ರೂಪದಲ್ಲಿ ಅದು ಪರಿವರ್ತನೆ ಆಗುತ್ತೆ. ನಮಗೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ನಾವು ಮಾಡೋ ಪ್ರತಿ ಕೆಲಸದಲ್ಲೂ ಒಳ್ಳೆಯದಾಗುತ್ತೆ. 2 ತುಪ್ಪ ದೀಪ ಹಚ್ಬಿಟ್ಟು ನಾವು ಕೇಳ್ಕೊಂಡ್ರೆ ಸಾಕು, ಆಸೆ ಈಡೇರುತ್ತೆ. ಮಂತ್ರಾಲಯಕ್ಕೆ ಹೋದಷ್ಟೇ ಮನೆಯಲ್ಲಿ ನೆಮ್ಮದಿ ಇರುತ್ತೆ ನಮಗೆ. ಅದು ದಯವಿಟ್ಟು ಹೇಳ್ತೀನಿ ಕೇಳಿ, ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ತಂದು ಅನುಷ್ಠಾನ ಮಾಡಿ ನಾಮಲೇಖನ ಬರೆದ್ಬಿಟ್ಟು ಬೃಂದಾವನದಲ್ಲಿ ಅನುಷ್ಠಾನ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲ ನಾವು ಮನೆಯಲ್ಲಿ ನಾನ್ ವೆಜ್ ತಿಂತೀವಿ ಆಗಲ್ಲ ಅನ್ನೋರಿಗೆ ಅದು ಕಾಶಿಯಲ್ಲಿ ಇದು ನಾಮಲೇಖನದ್ದೇ ಒಂದು ಮಂದಿರ ಮಾಡಿದ್ದಾರೆ. ಸೊ ನೀವು ಆ ಕಡೆ ಹೋದಾಗ ಅಲ್ಲಿ ಆ ಮಂದಿರದಲ್ಲಿ ಕೊಟ್ಟರು ನಡೆಯುತ್ತೆ. ಹೋಗ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಅಡ್ರೆಸ್ ಕೊಡ್ತಾರೆ. ಆ ಅಡ್ರೆಸ್ ನೀವು ಕಳಿಸ್ಕೊಟ್ರು ಸಾಕು, ನಿಮ್ಮ ಹೆಸರು ಮೇಲೆ ಅಲ್ಲಿ ನಾಮಲೇಖನ ಪ್ರತಿಷ್ಠಾಪನೆ ಮಾಡ್ತಾರೆ. ಇಷ್ಟು ಹೇಳ್ತಾ ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾ ಜೈ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ಶಿವಲೀಲಾ ಅವರು ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ 1,00,000 ಬಾರಿ ಶ್ರೀರಾಘವೇಂದ್ರ ಎಂಬುವಂತಹ ನಾಮಲೇಖನವನ್ನು ಮಾಡಿದ್ದಾರೆ. ಇವರು ಕೇವಲ ಒಂದು ಬ್ಯಾಂಕನ್ನು ಮಾತ್ರ ಓಪನ್ ಮಾಡಿರೋದು ಅಷ್ಟೇ ಅಲ್ಲ, ಈಗ ಒಂದು ಸಂಸ್ಥೆ, ಒಂದು ವಿದ್ಯಾಸಂಸ್ಥೆಯನ್ನು ಕೂಡ ಇವರು ಪ್ರಾರಂಭ ಮಾಡ್ತಿದ್ದಾರೆ. ಅದು ಎಲ್ಲಿಗೋ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡುವಂಥ ಒಂದು ದೊಡ್ಡ ಸಂಸ್ಥೆಯಾಗಿ ಅದು ಬೆಳೆಯುತ್ತೆ. ಯಾಕೆಂದರೆ ಅದರಲ್ಲಿ ರಾಯರ ನೆರಳು ಇದೆ ಅದರಲ್ಲಿ. ಆದ್ದರಿಂದ ಹೀಗೆ ರಾಯರನ್ನು ನಂಬಿದ್ರೆ ನಾವು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಅನ್ನಲಿಕ್ಕೆ ಶ್ರೀಮತಿ ಶಿವಲೀಲಾ ಅವರು ನಮ್ಮ ಎದುರುಗಡೆ ಸಾಕ್ಷೀಭೂತರಾಗಿ ನಿಂತಿದ್ದಾರೆ. ಇವರಿಗೆ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಲಿ. ಇವರಿಗೆ ನಮ್ಮ ಕಾಶಿಯ ಶ್ರೀರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಪ್ರಶಸ್ತಿಯನ್ನು ನೀಡಲಿಕ್ಕೆ ನಮಗೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ. ಇವರಿಗೆ ನಮ್ಮ ಸಂಸ್ಥೆಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ. ಇವರಿಗೂ ಇವರ ಕುಟುಂಬಕ್ಕೂ ಎಲ್ಲರಿಗೂ ಕೂಡ ಹಾಗೂ ಇವರ ಸಂಸ್ಥೆಗೂ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಲಿ. ಅತ್ಯಧಿಕವಾಗಿ ಅವರು ಅಭಿವೃದ್ಧಿಯನ್ನು ಅವರು ಹೊಂದಲಿ. ಇವರಿಂದ ಸಾವಿರಾರು ಭಕ್ತರಿಗೆ ಅನುಕೂಲವಾಗಲಿ, ಪರೋಪಕಾರವಾಗಲಿ ಎಂಬುದಾಗಿ ಹೇಳ್ತಾ, ನೀವು ಕೂಡ ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಯಜ್ಞದಲ್ಲಿ ತೊಡಗಿಕೊಳ್ಳಿ. ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವರ್ಹತು. ಶ್ರೀಕೃಷ್ಣಾರ್ಪಣಮಸ್ತು.